ಮಾಸ್ತರ್ ಅಂದ್ರ ಮಕ್ಕಳಿಗ ಜೀವನದ ದಾರಿ ತೋರಿಸ್ಬೇಕು. ಅದನ್ನ ಬಿಟ್ಟು ಎಡವಟ್ಟು ಮಾಡಿ ದಾರಿ ತಪ್ಪೋ ಕೆಲಸ ಮಾಡಿದ್ರ ಹೆಂಗ್ ಹೇಳ್ರಿ? ಒಂದಿಷ್ಟು PUC ಲೆಕ್ಚರರ್ಗಳು ಅಂತಹದ್ದೇ ಕೆಲಸ ಮಾಡ್ಯಾರ. ರೊಕ್ಕದ ಆಸೆಕ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಿ ಮಾಸ್ತರ್ ಮಂದಿ ಮರ್ಯಾದೆ ಕಳೆದಾರ. ಈ ದಂಧೆದಾಗ PU ಬೋರ್ಡ್ ಸಿಬ್ಬಂದಿ ಕೈವಾಡ ಇರೋ ಬಗ್ಗೆನೂ ಸಂಶಯ ಮೂಡೈತಿ. PUC ಪರೀಕ್ಷಾದಾಗ ದೊಡ್ಡ ಗೋಲ್ಮಾಲ್ ನಡೆದಂಗೆ ಕಾಣಿಸ್ತಿತ್ತ ನೋಡ್ರಿ. ಕೋಲಾರ ಜಿಲ್ಲಾ ತುಂಬಾ ಗಣಿತ ಕ್ವೆಶ್ಚನ್ ಪೇಪರ್ ಒಂದ್ ದಿವಸ ಮೊದಲ ಮಾರಾಟ ಆಗಿದ್ವು. ಹಿಂಗಾಗಿ PU ಬೋರ್ಡ್ ರಾಜ್ಯದ ತುಂಬಾ ಗಣಿತ ಪೇಪರ್ ಮುಂದೂಡಿತ್ತು. ಇವತ್ ನೋಡಿದ್ರ ಫಿಸಿಕ್ಸ್ ಪೇಪರ್ನದು ರದ್ದಾಗೈತಿ. ಯಾಕಂದ್ರ ನಿನ್ನೆ ರಾತ್ರೋರಾತ್ರಿ ಚಿಕ್ಕಬಳ್ಳಾಪುರದಾಗ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಕತ್ತಿರೋದು ಬಯಲಿಗೆ ಬಂದೈತಿ. ಸಾವಿರಗಟ್ಲೆ ರೊಕ್ಕಕ್ಕ ಪ್ರಶ್ನೆ ಪತ್ರಿಕೆ ಮಾರಾಟ ನಡೆದೈತಿ. ಇದು ಗೊತ್ತಾಗಿ ಸ್ಟೂಡೆಂಟ್ಸ್ ಎಲ್ಲರೂ ರಾತ್ರಿ ಹೊತ್ನಾಗ ಪ್ರತಿಭಟನೆನೂ ಮಾಡಿದ್ರು. PU ಬೋರ್ಡ್ಗೆ ಇವತ್ತೆಚ್ಚರಾದಂಗೆ ಕಾಣಿಸ್ತೈತಿ. ಬೆಂಗಳೂರಿನಾಗ ಇವತ್ತು ಕಚೇರಿಯೊಳಗ ಅಧಿಕಾರಿಗಳೆಲ್ಲ ತುರ್ತಾಗಿ ಮೀಟಿಂಗ್ ಮಾಡಿದ್ರು. ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗಿರೋದಕ್ಕ ಸಂಬಂಧಪಟ್ಟಂಗ 14 ಕಾಲೇಜ್ ಲೆಕ್ಚರ್ಗಳನ್ನ ಸಸ್ಪೆಂಡ್ ಮಾಡ್ಯಾರ. ಅಷ್ಟೇ ಅಲ್ದ 4 ಕಾಲೇಜಿನ ಪರ್ಮಿಷನ್ ರದ್ದು ಮಾಡ್ಯಾರ. ಸಸ್ಪೆಂಡ್ ಆಗಿರೋ ಕಾಲೇಜ್ ಲೆಕ್ಚರ್ಗಳು ಯಾರ್ಯಾರಂತ ಹೇಳ್ತೀವಿ ಕೇಳ್ರಿ. MR ವೆಂಕಟೇಶ್, ಕನ್ನಡ ಉಪನ್ಯಾಸಕ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. KM ಗೋಪಾಲಪ್ಪ, ಅರ್ಥಶಾಸ್ತ್ರ ಉಪನ್ಯಾಸಕ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. E ವೆಂಕಟರೆಡ್ಡಿ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. KV ಬೈರಾರೆಡ್ಡಿ, ಜೀವಶಾಸ್ತ್ರ ಉಪನ್ಯಾಸಕ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. AJ ಚಂದ್ರನ್, ಜೀವಶಾಸ್ತ್ರ ಉಪನ್ಯಾಸಕ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. ರಾಮ್ ಸುಬ್ಬಾರೆಡ್ಡಿ, ರಸಾಯನಶಾಸ್ತ್ರ ಉಪನ್ಯಾಸಕ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. MP ವೆಂಕಟಶಿವರೆಡ್ಡಿ, ರಸಾಯನಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಕ್ಕಬಳ್ಳಾಪುರ. KR ಕಲಾವತಿ, ಇಂಗ್ಲಿಷ್ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಕ್ಕಬಳ್ಳಾಪುರ. AN ಗೀತಾ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಕ್ಕಬಳ್ಳಾಪುರ. M ವೆಂಕಟೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಕ್ಕಬಳ್ಳಾಪುರ. N ವಾಸು, ಭೌತಶಾಸ್ತ್ರ ಉಪನ್ಯಾಸಕ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಶ್ರೀನಿವಾಸಪುರ. S ಕೃಷ್ಣಾರೆಡ್ಡಿ, ರಸಾಯನಶಾಸ್ತ್ರ ಉಪನ್ಯಾಸಕ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಶ್ರೀನಿವಾಸಪುರ. ಶ್ರೀನಿವಾಸಮೂರ್ತಿ, ಭೌತಶಾಸ್ತ್ರ ಉಪನ್ಯಾಸಕ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಶ್ರೀನಿವಾಸಪುರ. C ವೆಂಕಟಶಿವರೆಡ್ಡಿ, ರಸಾಯನಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಚಿಕ್ಕಶಿಡ್ಲಘಟ್ಟ. ಇನ್ನು ಪರ್ಮಿಷನ್ ರದ್ದಾಗಿರೋ 4 ಕಾಲೇಜ್ಗಳು ಈ ರೀತಿ ಅದಾವ ನೋಡ್ರಿ. ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜ್, ಚಿಕ್ಕಬಳ್ಳಾಪುರ. ರಾಯಲ್ ಪದವಿ ಪೂರ್ವ ಕಾಲೇಜ್, ಚಿಂತಾಮಣಿ. ಪ್ರಗತಿ ಪದವಿ ಪೂರ್ವ ಕಾಲೇಜ್, ಕೋಲಾರ. ಶಾಂತಿನಿಕೇತನ ಪದವಿ ಪೂರ್ವ ಕಾಲೇಜ್, ಕೋಲಾರ. ಇದಿಷ್ಟ ಅಲ್ಲದ ಚಿಂತಾಮಣಿಯೊಳಗ ಜೆರಾಕ್ಸ್ ಅಂಗಡಿ ಇಟ್ಟಿರೋ ಇಬ್ರನ್ನ ಅರೆಸ್ಟ್ ಮಾಡ್ಯಾರ. ಪ್ರದೀಪ್ ಮತ್ತ ವೆಂಕಟೇಶ್ ಅನ್ನೋರು ಪ್ರಶ್ನೆ ಪತ್ರಿಕೆ ಜೆರಾಕ್ಸ್ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ ಐತಿ. ಇನ್ನು ಮುಖ್ಯ ಆರೋಪಿಯಾಗಿರೋ ಕೊರ್ಲಪತ್ತಿ ಗ್ರಾಮದ ಈಶ್ವರ್ ಅನ್ನವ ನಾಪತ್ತೆ ಆಗ್ಯಾನ. ಇನ್ನ ಬೆಂಗಳೂರಿನಾಗ ಕ್ವೆಶ್ಚನ್ ಪೇಪರ್ ಮಾರಾಟ ಮಾಡೋ ಜಾಲ ಬಲಿಗೆ ಬಿದ್ದೈತಿ. CCB ಪೊಲೀಸರು 3 ಮಂದಿಯನ್ನ ಅರೆಸ್ಟ್ ಮಾಡ್ಯಾರ. ಕೋಲಾರ ಮೂಲದ ಅಶ್ವಥ್ ನಾರಾಯಣ್ ಗೌಡ, ಹೊಸಕೋಟೆಯ ಸುದರ್ಶನ್ ಮತ್ತ ಬೆಂಗಳೂರಿನ ರಂಜಿತ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ಯಾರ. ಇನ್ನು PU ಬೋರ್ಡ್ ಸಿಬ್ಬಂದಿ ಕೂಡ ಶಾಮೀಲಾಗಿರೋ ಸಂಶಯ ಐತಿ. ಒಟ್ಟಾರೆ PUC ಪರೀಕ್ಷಾದಾಗ ನಡೆತಿರೋ ಅವಾಂತರದಿಂದ ಇವತ್ತ ಬೆಂಗಳೂರಿನಾಗ ಮಂದಿ ರೊಚ್ಚಿಗೆತ್ತಿದ್ರು. PU ಬೋರ್ಡ್ ಮುಂದ ಜಮಾಯಿಸಿ ಪ್ರತಿಭಟನೆ ಮಾಡಿದ್ರು. ಈ ಎಲ್ಲ ಅವಾಂತರಕ್ಕ ಸಂಬಂಧಪಟ್ಟಂಗ ಮಲ್ಲೇಶ್ವರಂ ಠಾಣೆಯೊಳಗ ಕಂಪ್ಲೇಂಟ್ ಆಗೈತಿ. ಪೊಲೀಸರು ತನಿಖೆ ಮಾಡಿ ತಪ್ಪು ಮಾಡಿದವರನ್ನ ಪತ್ತೆ ಹಚ್ಚಿ ತಕ್ಕ ಶಿಕ್ಷಾ ಕೊಡ್ಬೇಕು ನೋಡ್ರಿ. ಇಲ್ಲ ಅಂದ್ರ ಇಂಥವರಿಗೆ ಬುದ್ಧಿ ಬರಂಗಿಲ್ಲ. ವರ್ಷಗಟ್ಲೆ ಕುಂತು ಸರಿಯಾಗಿ ಅಭ್ಯಾಸ ಮಾಡೋ ಸ್ಟೂಡೆಂಟ್ಸ್ಗೆ ಇದರಿಂದ ಬಾಳ್ ತೊಂದರೆ ಆಕೈತಿ. ಇನ್ನ ಇವತ್ತು ರದ್ದಾಗಿರೋ ಫಿಸಿಕ್ಸ್ ಪೇಪರು ಮಾರ್ಚ್ 27ಕ್ಕ ನಡೆಸ್ತೀವಿ ಅಂತ PU ಬೋರ್ಡ್ ಪ್ರಕಟಣೆ ಮಾಡೈತಿ. ಸ್ಟೂಡೆಂಟ್ಸ್ ಎಲ್ಲರೂ ಈ ಬಗ್ಗೆ ಲಕ್ಷ್ಯ ಕೊಡಬೇಕು ಮತ್ತ ಪರೀಕ್ಷಾ ಬರೆಯಾಕ ತಯಾರಾಗ್ಬೇಕು ನೋಡ್ರಿ. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಮತ್ತ ಮುಖ್ಯಮಂತ್ರಿ ಆಗಾಕ ಯಡಿಯೂರಪ್ಪನವರ ಕಸರತ್ತು ನಡೆಸ್ಯಾರ. ಈ ಬಗ್ಗೆ ಹೈಕಮಾಂಡ್ ಕೂಡ ಮಾತನಾಡಕ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಸೇರಿದಂಗ ಟೀಮ್ ಕರ್ಕೊಂಡು ಹೋಗಿದ್ರ. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ರ. ಆದ್ರ ಮಾತುಕತೆ ಏನಾತು ಅನ್ನೋ ಗುಟ್ಟು ಬಿಟ್ಕೊಟ್ಟಿಲ್ಲ. ಬೇವು ಬೆಲ್ಲ ಯಾರಿಗ್ ಸಿಕ್ಕೇತಿ ಅನ್ನೋದು ಲಗೂನು ಗೊತ್ತಾಕೇತಿ ಅಂತ ಸೂಕ್ಷ್ಮ ಮಾತನಾಗ ತಿಳಿಸ್ಯಾರ. ಮಾತುಕತೆಯಿಂದ ನನಗೆ ಸಮಾಧಾನ ತಂದಿದೆ. ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ, ಲೋಕಾಯುಕ್ತರ ಕೇಸಿನ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಲೋಕಾಯುಕ್ತರ ಕೇಸಿನಿಂದ ಮುಕ್ತನಾದರೆ ಮತ್ತೆ ನಾನು ವಾಪಸ್ಸು
ಮುಖ್ಯಮಂತ್ರಿಯಾಗಿ ಮಾಡ್ತೇನೆ ಅಂತ ಹೇಳಿದರು. ಈಗ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ, ಅದರಿಂದ ನಾನು ಮುಕ್ತನಾಗಿದ್ದೇನೆ. ಈ ಸಂದರ್ಭದಲ್ಲಿ ನೀವು ಸೂಕ್ತವಾದ ನಿರ್ಧಾರ ತಗೊಳ್ಬೇಕು ಅಂತ ನಾನು ತಿಳಿಸ್ದೆ. ನಾಳೆ ನಾನು ಇಲ್ಲಿದ್ದು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಲಾಲ್ ಕೃಷ್ಣ ಅದ್ವಾನಿ ಅವ್ರನ್ನ, ಸುಷ್ಮಾ ಸ್ವರಾಜ್ ಅವ್ರನ್ನ, ರಾಜನಾಥ್ ಸಿಂಗ್ ಅವ್ರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನ ಎಲ್ಲರೂ ಹೋಗೊಂದು ವೆಂಕಯ್ಯ ನಾಯ್ಡು ಅವ್ರನ್ನ ಎಲ್ಲರೂ ಭೇಟಿ ಮಾಡಿ ನಾನು ಸಾಯಂಕಾಲ ಮೇಲೆ ಹೋಗ್ತಾ ಇದ್ದೀನಿ. ಅವ್ರು ಯಾವ ನಿರ್ಧಾರವನ್ನು ಕೇಂದ್ರದವ್ರು ತಗೊತಾರೆ, ರಾಷ್ಟ್ರೀಯ ನಾಯಕರು, ಅದಕ್ಕೆ ನನ್ನ ಸಂಪೂರ್ಣ ಗೌರವ ಇದೆ. ನಾನು ಅಲ್ಲಿಂದ ಬಂದ ಮೇಲೆ ನೀವೇ ಪತ್ರಿಕೆಯಲ್ಲಿ ಬರೀತೀರಾ ಬೇವು ಯಾವುದು ಬೆಲ್ಲ ಯಾವುದು. ನಾನು ಅಲ್ಲಿಂದ ಬಂದ ಮೇಲೆ ನೀವೇ ಪತ್ರಿಕೆಯಲ್ಲಿ ಬರೀತೀರಾ ಬೇವು ಯಾವುದು ಬೆಲ್ಲ ಯಾವುದು. ನಾನು ಅಲ್ಲಿಂದ ಬಂದ ಮೇಲೆ ನೀವೇ ಪತ್ರಿಕೆಯಲ್ಲಿ ಬರೀತೀರಾ ಬೇವು ಯಾವುದು ಬೆಲ್ಲ ಯಾವುದು. ಬಿಎಸ್ವೈಗಿಂತ ಮೊದಲ ಮುಖ್ಯಮಂತ್ರಿ ಸದಾನಂದ ಗೌಡ್ರೆ ಇವತ್ತು ನವದೆಹಲಿಯೊಳಗ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ರೆ. ಆಮೇಲೆ ಮಾಧ್ಯಮಗಳ ಜೊತೆ ಮಾತನಾಡಿ ರಾಜ್ಯದಾಗ ನಾಯಕತ್ವ ಬದಲಿಯಾಗಂಗಿಲ್ಲ, ನಾನು ಮುಖ್ಯಮಂತ್ರಿ ಆಗಿರ್ತೀನಿ, ಇದರ ಬಗ್ಗೆ ಹೈಕಮಾಂಡ್ ಭರವಸೆ ಕೊಟ್ಟೈತಿ ಅಂತ ಹೇಳಿದ್ರು. ನಾವು ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ಸಮಾಲೋಚನೆಗಳನ್ನು ಮಾಡಿ ಅದಕ್ಕೆ ಸೂಕ್ತ ತೀರ್ಮಾನಗಳನ್ನು ತಗೊಳ್ಳುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆ ಪ್ರಶ್ನೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ವಿಚಾರದ ಬಗ್ಗೆ ಆಗಲಿ ಯಾವುದೇ ಈ ಹಂತದಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಭಾರಿ ಸ್ಪಷ್ಟವಾಗಿ ಹೇಳಿದರು. ವಿಶೇಷವಾಗಿ ನಮಗೆ ತುಂಬ ಸಂತೋಷ ಆಗಿರೋದು ಬಜೆಟ್ ಪ್ರೆಸೆಂಟೇಷನ್ನ ಬಗ್ಗೆ, ಬಜೆಟ್ನಲ್ಲಿರುವಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದೆವು. ಯಾವುದೇ ಬಜೆಟ್ನ ವಿಚಾರದಲ್ಲಿ ಅವರು ತುಂಬ ಸಂತುಷ್ಟರಾಗಿದ್ದಾರೆ. ಇನ್ನು ಸದಾನಂದ ಗೌಡ್ರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರ ವರಿಷ್ಠರನ್ನ ಭೇಟಿಯಾಗಿದ್ರ. ಯಡಿಯೂರಪ್ಪನವರ ವಿರುದ್ಧ ನಾವು ದೂರು ಕೊಟ್ಟಿಲ್ಲಂತ ಖಡಕ್ಕಾಗಿ ಹೇಳಿದ್ರ. ಆದ್ರ ಪಕ್ಷದಾಗ ನಡೆದಿರೋ ಎಲ್ಲಾ ಬೆಳವಣಿಗೆ ನಿತಿನ್ ಗಡ್ಕರಿ ಗಮನಕ್ಕೆ ತಂದೀವಿ ಅಂತ ತಿಳಿಸಿದ್ರ. ಯಡಿಯೂರಪ್ಪನವ್ರ ವಿರುದ್ಧ ಯಾವ ದೂರೂನೂ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅಂಶವನ್ನು ಸ್ಪಷ್ಟ ಮಾಡಿದರೆ. ನೀವು ಇದೇ ರೀತಿ ಮುಂದುವರಿರಿ, ರಾಷ್ಟ್ರೀಯ ಸಮಿತಿ ನಿಮ್ಮ ಜೊತೆಗೆ ಇದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಹೇಳಿ ಕಳಿಸಿದ್ದಾರೆ. ಈ ಸರ್ಕಾರ ಸಂಘಟನೆ ಎರಡೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ ಅರ್ಥ ನೇತೃತ್ವ ವಹಿಸ್ಕೊಂಡಿರುವಂಥ ಸದಾನಂದ ಗೌಡರ ನೇತೃತ್ವ ಸರ್ಕಾರ, ಈಶ್ವರಪ್ಪನವರ ನೇತೃತ್ವ ಸಂಘಟನೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅರ್ಥ ಇದ್ರದ್ದು. ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಸಂಘಟನೆಯಲ್ಲಿ ಯಾವುದೇ ಬಿಕ್ಕಟ್ಟಾಗಲಿ ಪ್ರಶ್ನೆ ಇಲ್ಲ. ನಮ್ಮ ಹಿರಿಯ ಹಿತೈಷಿಗಳಿಗೆ ಬಂದೆ, ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ತುಂಬ ನೋವಾಗಿದೆ. ಇದಕ್ಕೊಂದು ರೂಪ ತರಬೇಕು ಅನ್ನೋ ಅಂಶವನ್ನೇ ನಾವು ಹೇಳಿ. ಯಮರಾಯ ಯಾವ ಹೊತ್ನಾಗ ಹೆಂಗ ಬರ್ತಾನ ಅನ್ನೋದು ಗೊತ್ತಾಗಂಗಿಲ್ಲ ನೋಡ್ರಿ. ಒಮ್ಮೊಮ್ಮೆ ಅಂತೂ ದಯಾ ಅನ್ನೋದು ಇಲ್ದಂಗ ತನ್ನ ಹಠಮಾರಿತನ ತೋರಿಸ್ತಾನ. ಬಿಜಾಪುರದಾಗೂ ಹಂಗ ಆಗೈತಿ. ಯಮರೂಪಿ ಅಗ್ನಿಯ ರುದ್ರ ನರ್ತನಕ್ಕ 2 ಜೀವಂತ ಬೆಂದ್ ಹೋಗ್ಯಾವ. ಬಿಜಾಪುರದ ಶೇಗುಣಿಶಿಯೊಳಗ ಮುಂಜಾನೆ ಜನಜಾತ್ರೆ ಸೇರಿದ್ರು. ಇಲ್ಲಿ ಸೇರಿರು ಪ್ರತಿಯೊಬ್ರು ದೇವ್ರಿಗೆ ಹಿಡಿ ಶಾಪ ಹಾಕ್ತಿದ್ರು. ಕಣ್ಣಿಲ್ಲಂದ್ರ ಮನಸ್ಸೂ ಇಲ್ಲೇನೋ ದೇವ್ರ ಅಂತ ಮರಗ್ತಿದ್ರು. ಹೆಣ್ಮಕ್ಳೆಲ್ಲಾರು ಗುಂಪುಗೂಡಿ ಬಿಕ್ಕಿ ಕಣ್ಣೀರ್ ಸುರಿಸ್ತಿದ್ರು. ಯಾಕಂದ್ರ ಇಲ್ಲಿ ನಡೆದಿರೋ ಘಟನಾನ ಅಂತದ್ದೈತ್ರಿ. ನಿನ್ನೆ ರಾತ್ರಿ ಗುಡಿಸಲಿಗೆ ಬೆಂಕಿ ಬಿದ್ದಿತ್ತು. ಅದ್ರಾಗ ತಾಯಿ ಮತ್ ಮಗಳು ಜೀವಂತ ಸುಟ್ಟು ಹೋಗ್ಯಾರ. ಇನ್ನ 2 ಹುಡುಗರು ಯಮರಾಜಿಗ ಸವಾಲ್ ಹಾಕಿ ಪಾರಾಗಿ ಬಂದಾರ. ಇದೆಲ್ಲ ಹೆಂಗ್ ನಡೀತೋ ಶಿವನ ಅಂತ ಕೇಳಿದ್ರ ಪಾರಾಗಿ ಬಂದಿರೋ ಹುಡುಗ ವಿಠಲ್ ಎಲ್ಲಾ ಹೇಳ್ತಾನೆ ಕೇಳ್ರಿ. ಅಲ್ಲಿ ತಟ್ಟಿ ಮಗಲ್ ಚಿಮ್ನ ಇಟ್ಟಿದ್ರಿ, ಚಿಮ್ನ ಕೋಳಿದ್ರಿ, ಬೆಕ್ಕ ಬರ್ತೈತ್ರಿ, ನಾಯಿ ಒಂದಿತ್ರಿ, ಬೆಕ್ಕನ ಕೆಡ್ದಂಗತ್ರಿ. 4 ಮಂದಿ ಇದ್ದೀವ್ರಿ. ಕರೆಂಟ್ ಇದ್ದಿದ್ದಲ್ರಿ. ಬಬಲೇಶ್ವರ ತಾಲೂಕ್ನ್ಯಾಗಿರು ಶೇಗುಣಿಶಿಯೊಳಗ ಇಂಥ ದುರಂತ ನಡೆದೈತ್ ನೋಡ್ರಿ. ಗುಡಿಸಲಕ್ಕ ಬೆಂಕಿ ಬಿದ್ದು ಕಾಶಿಬಾಯಿ ಮತ್ತಕ್ಕಿ ಮಗಳು ಭಾಗ್ಯಶ್ರೀ ಬೆಂದು ಹೋಗ್ಯಾರ. ಆ ಹೊತ್ನ್ಯಾಗ ಮನ್ಯಾಗ ಇದ್ದ ವಿಠಲ ಅನಿಲ್ ಅನ್ನು ಇನ್ನೊಬ್ಬ ಹುಡುಗನ್ನ ಪಾರ್ ಮಾಡ್ಯಾನ. ಆದ್ರ ಬೆಂಕಿ ದುರಂತದಾಗ ಆಡ್ಗಳು ಮತ್ತ 100 ಕೋಳಿಗಳು ಜೀವಂತ ಸುಟ್ಟು ಕರಕಲಾಗ್ಯಾವು. ಮುಂಜಾನೆದ್ದು ಸುದ್ದಿ ಗೊತ್ತಾಗಿ 100 ಮಂದಿ ಇಲ್ಲಿಗೆ ಬಂದಿದ್ರು. ಯಾರಿಗೆ ಸಮಾಧಾನ ಹೇಳ್ತಿದ್ರು ದೇವರಿಗೆ ಗೊತ್ತು ನೋಡ್ರಿ. ಮನ್ಯಾಗ ಒಳಗಡೆ ಈಗ ಗಂಡ ಊರಾಗ ಹೋಗ್ಯಾನ್ರಿ, ಲೇಟಾಗಿ ಬಂದಾನ ಮನೆ ಅಂತ ಬರೋದಾದ್ರೆ. ಆ ಹೆಣ್ಮಗಳು ಮತ್ತು ಆಕಿ ಮಗು ಒಂದು 10 ವರ್ಷದ ಹೆಣ್ಮಗಳು, ಆಮೇಲೆ ಅಂತೂ ಒಂದು ಮಗ ಮತ್ತು ಮೈದ್ನ ಮಲ್ಕೊಂಡಾರಿ ಅವ್ರು. ಬೆಂಕಿ ಜಳಕ್ಕೆ ಮೈದನಿಗೆ ಎಚ್ಚರಾಗೈತೆ. ಅದು ಎಚ್ಚರಾಗಿ ಅವು ಎಬ್ಸಿದ್ರು. ಆ ಹೊತ್ತಿಗೆ ಏನಾಗೈತೆ, ಅದು ಮುಂದಿನ ಸೈಡದೆಲ್ಲ ಸುಟ್ಟು ಬಿಟ್ಟು ಪೂರ ಹುಗಿ ತುಂಬೈತ್ರಿ ಎಲ್ಲ ಒಳಗಡೆ. ಚಪ್ರ ಹೊಂದಿಗೆ ಒಂದು ಚಿಮ್ನ ಇಟ್ಟಾರ್ರಿ,
ಆ ಚಿಮ್ನ ಐತಿ ಏನು ಬೆಕ್ ಕಡ್ದತಿ ಗೊತ್ತಿಲ್ಲ, ಇಲ್ಲಿ ಕಡ್ದತಿ ಗೊತ್ತಿಲ್ಲ ರೀ. ಅದು ಏಕ್ದಮ್ ಉರಿ ತೊಗೊಂಡೈತ್ರಿ. ನಮಗೆ ರೀ 12:30ವರೆಗೆ ಗೊತ್ತಾಗೈತ್ರಿ. ಹ್ಞೂ ರೀ. ಇಲ್ರಿ, ನಾವು ಬರೋಟಿಗೆ ಆರ್ಸಾಕತ್ತಿದ್ರಿ ರೀ. ಬೆಂಕಿ ಹೊಡೆತಕ್ಕೆ ಗುಡಿಸಲದಾಗಿದ್ದ ಎಲ್ಲಾ ಸಾಮಾನು ಸುಟ್ಟು ಕರಕಲಾಗ್ಯಾವು. ಅದ್ರಾಗ 20 ಗ್ರಾಮ್ ಬಂಗಾರ ಮತ್ತು 7,000 ರೂಪಾಯಿನೂ ಬೆಂಕಿ ಪಾಲಾಗೈತಿ. ಎಲ್ಲಕ್ಕಿಂತ ಹೆಚ್ಚಾಗಿ 2 ಜೀವ ಬೆಂದು ಹೋಗ್ಯಾವು. ಇನ್ನ ದುರಂತದಾಗ ಪಾರಾಗಿರು 2 ಮಕ್ಕಳು ತಾಯಿನ ಕಳ್ಕೊಂಡಾವು. ಸದ್ಯ ಇದ್ರ ಬಗ್ಗೆ ಬಬಲೇಶ್ವರ ಠಾಣೆದಾಗ ಕಂಪ್ಲೇಂಟ್ ಆಗೈತಿ. ಏನ ಆಗ್ಲಿ, ಸತ್ತು ಹೋಗಿರೋ ಜೀವ ಮತ್ತೆ ಬರಂಗಿಲ್ಲ ಬಿಡ್ರಿ. ಸೇರಿದ ಮಂದಿ ಎಲ್ಲ ಇಂಥ ದುರಂತ ಮತ್ತೆ ನಡಿಬಾರ್ದಪ್ಪ ಶಿವನ ಅಂತಿದ್ರು ನೋಡ್ರಿ. ಕ್ಯಾಮ್ರಾಮನ್ ಸಂಗಮೇಶ್ ಕೂಡ, ರಾಜೀವ್ ಪಾಟೀಲ್, ಸುವರ್ಣ ನ್ಯೂಸ್ 24x7 ಬಿಜಾಪುರ.